ವಿಸ್ತರಣೆ ಆದ ನಂತರ ಸಾಮಾನ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಸಚಿವರುಗಳನ್ನು ಉದ್ದೇಶಿಸಿ ಸಂಪುಟದಲ್ಲಿ ಮಾತನಾಡ್ತಾರೆ. ಸರ್ಕಾರದ ಬದ್ಧತೆಯ ಬಗ್ಗೆ, ಯೋಜನೆಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ ಮತ್ತು ನಾವು ನಮ್ಮ ಸರ್ಕಾರ ಅವರ ನೇತೃತ್ವದಲ್ಲಿ ಜನರಿಗೆ ಕೊಟ್ಟಂತ ಭರವಸೆಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ, ಜವಾಬ್ದಾರಿಯನ್ನ ನೆನಪು ಮಾಡಿಕೊಡ್ತಾರೆ. ಇದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಸಂಪುಟ ಹೊಸದಾಗಿ ಆಗಲಿ ಅಥವಾ ವಿಸ್ತರಣೆಯಾಗಲಿ ಆಗುವಂಥದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಚಿವರನ್ನ ಮತ್ತು ಹಿಂದೆ ಇದ್ದಂಥ 13 ಜನ ಸಚಿವರನ್ನು ಕೂಡ ಇಡೀ ಸಂಪುಟವನ್ನ ಕರೆದು ಬಹಳ ವಿಸ್ತಾರವಾಗಿ ಹೊಸ ಸಚಿವರುಗಳಿಗೆ ವಿಶೇಷವಾಗಿ ಜವಾಬ್ದಾರಿಯನ್ನ, ಕಾರ್ಯಕ್ರಮಗಳನ್ನ, ಸರ್ಕಾರದ ಬದ್ಧತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಇವತ್ತೇನು ಬರದ ಪರಿಸ್ಥಿತಿ ಇದೆ, ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಅದು ಮಲೆನಾಡು ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು. ಆ ಭಾಗದಲ್ಲಿ ಮಳೆ ಆಗಿ ಕೆರೆಗಳಿಗೆ, ರಿಸರ್ವಾಯರ್ಸ್ಗಳಿಗೆ ನೀರು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಕಾವೇರಿ ಬೇಸಿನ್ನಲ್ಲಿ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಈ 3 ಪ್ರಾಜೆಕ್ಟ್ಗಳು ನೀರು 90 ಭಾಗ ತುಂಬಿದೆ. KRS ನಲ್ಲಿ ನಿನ್ನೆವರೆಗೂ 47% ತುಂಬಿದ್ದು, ಇವತ್ತು ಅದು ಹೆಚ್ಚಾಗಿದೆ. ಯಾಕೆಂದ್ರೆ ಒಳ ಹರಿವು 21%, 23% ಈ ರೀತಿ ಬರ್ತಾ ಇರೋದ್ರಿಂದ ಅದು ಇನ್ನು 2-3 ದಿನದಲ್ಲಿ ಅದು ಕೂಡ 90%ಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ತಾಲೂಕುಗಳಲ್ಲಿ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದಾವೆ. ಡಿಫಿಸಿಟ್ ಎಷ್ಟರ ಮಟ್ಟಿಗೆ ಅಂದ್ರೆ 70-80%ಗೆ ಡಿಫಿಸಿಟ್ ಹೋಗ್ತಕ್ಕಂಥ ತಾಲೂಕುಗಳಿದ್ದಾವೆ. ಆ ತಾಲೂಕುಗಳನ್ನ ಈಗಾಗಲೇ ನಾವು ಗಮನಿಸಿದ್ದೇವೆ. 3 ವಾರ ಕಂಟಿನ್ಯೂಸ್ ಆಗಿ, 4 ವಾರ ಕಂಟಿನ್ಯೂಸ್ ಆಗಿ ಡ್ರೈ ಸ್ಪೆಲ್ ಬರ್ತಕ್ಕಂಥವು 111 ತಾಲೂಕುಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಸಂಖ್ಯೆ ಪ್ರತಿನಿತ್ಯ ಹೆಚ್ಚಾಗ್ತಾ ಇದೆ. ಅಂದ್ರೆ ಯಾವಾಗ ಮಳೆ ಬರ್ತಾ ಇಲ್ಲ, ಆ ಡಿಫಿಸಿಟ್ ಜಾಸ್ತಿ ಆದ್ಮೇಲೆ ಅದು ಹೆಚ್ಚು ಸಂಖ್ಯೆಯಲ್ಲಿ ಬರಪೀಡಿತ ಪ್ರದೇಶಗಳು ಆಗ್ತಾ ಇದ್ದಾವೆ. ಆದ್ರೆ ಒಂದು ಅಂಶವನ್ನ ನಾನು ಇಲ್ಲಿ ತಮಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಶಾಸಕರುಗಳು ಕೇಳ್ತಾ ಇದ್ದಾರೆ, ಜನಸಮುದಾಯದವರು ಅಲ್ಲಿ ಕೇಳ್ತಾರೆ. ಆದ್ರೆ ಕೇಂದ್ರ ಒಂದು 10 ನಿಯಮಗಳನ್ನ ಕೊಟ್ಟಿದ್ದಾರೆ. 2020ರಲ್ಲಿ ಮಾಡಿದಂತ ನಿಯಮಗಳು. ಆ ನಿಯಮಗಳ ಪ್ರಕಾರ ನಾವು ಇನ್ನೂವರೆಗೆ ಆಗಸ್ಟ್ ಕೊನೆಯವರೆಗೂ ಕೂಡ ನಾವು ಯಾವುದೇ ತಾಲೂಕನ್ನ ಡಿಕ್ಲೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ನಿಯಮಗಳನ್ನ ಸಡಿಲ ಮಾಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದು, ಅದಕ್ಕೆ ನಮ್ಗೆ ಯಾವ ಪ್ರತಿಕ್ರಿಯೆಯೂ ಬಂದಿಲ್ಲ. ಆದ್ರೆ ಆ ನಿಯಮಗಳ ಪ್ರಕಾರ ಅದು ಮಾಯಿಶ್ಚರ್ ಕಂಟೆಂಟ್ ಇರ್ಬೋದು, ಸಾಯಿಲ್ ಟೈಪ್ ಇರ್ಬೋದು, ಮಳೆಯ ಪ್ರಮಾಣ ಇರ್ಬೋದು, ಇವು ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ತಡ ಆಗ್ತದೆ ಡಿಕ್ಲೇರ್ ಮಾಡೋದಕ್ಕೆ. ಒಂದು ವೇಳೆ ತುಂಬಾನೇ ಹೆಚ್ಚು ರೆಡ್ ಝೋನ್ ಅಥವಾ ಯೆಲ್ಲೋ ಝೋನಿಗೆ ಹೋಗಿದೆ ಅನ್ನೋದಾದ್ರೆ ಅದು ಅತ್ಯಂತ ಡಿಫಿಸಿಟ್ ಆಗಿರ್ತಕ್ಕಂಥ ಹೆಚ್ಚು ಡಿಫಿಸಿಟ್ ಆಗಿದೆ. ಅಂತದನ್ನ ನಾವು ಅದನ್ನ ಪರಿಶೀಲನೆ ಮಾಡಿ ಸಂಪುಟಕ್ಕೆ, ಕ್ಯಾಬಿನೆಟ್ಗೆ ತೆಗೆದುಕೊಂಡು ಬಂದು ಅಲ್ಲಿ ಡಿಕ್ಲೇರ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದನ್ನ ನಾವು ಮುಂದೆ ಮಾಡ್ತೇವೆ. ಇದನ್ನ ನಾವು ಬಹಳ ವಿಸ್ತಾರವಾಗಿ ಇವತ್ತು ನಮ್ಮ ಇಲಾಖೆ, ಕಂದಾಯ ಇಲಾಖೆಯಿಂದ ಒಂದು ಪ್ರೆಸೆಂಟೇಷನ್ ಕೂಡ ನಾವು ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದೇವೆ. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿ ಇದನ್ನ ಇನ್ನು ಕೆಲವು ವಿಷಯಗಳಿದೆ, ನಾನು ಹೇಳೋದಿಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ತಮ್ಮನ್ನೆಲ್ಲರನ್ನೂ ಕೂಡ
ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ಖಾದರ್ ಸಾಹೇಬರು ಮತ್ತು ನಮ್ಮ ಅಜಯ್ ಹೊಸದಾಗಿ ಆಗಿರ್ತಕ್ಕಂಥ ಸಚಿವರು ಅವರುಗಳನ್ನ ಸ್ವಾಗತ ಮಾಡಿ ಈಗ ತಮ್ಮನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿ ಅವರನ್ನ ವಿನಂತಿ ಮಾಡ್ತೀನಿ.